ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾನೆ ಇರುತ್ತೆ. ಆದರೆ ಈ ಸೀಸನ್ನಲ್ಲಿ ಎಲ್ಲರ ಕಣ್ಣಿರೋದು ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಮೇಲೆ. ಇಬ್ಬರು ಸಖತ್ ಕ್ಲೋಸ್ ಅಂದ್ಕೊಂಡಿದ್ವಿ, ಆದರೆ ಈಗ ಅಲ್ಲಿ ನಡೀತಿರೋದು ನೋಡಿದರೆ ಸ್ನೇಹ ಅನ್ನೋದು ಬರೀ ನಾಟಕನ ಅನ್ನೋ ಅನುಮಾನ ಕಾಡ್ತಾ ಇದೆ. ಕಾವ್ಯ ಇತ್ತೀಚೆಗೆ ಗಿಲ್ಲಿ ಬಗ್ಗೆ ಆಡಿರೋ ಮಾತುಗಳು ಈಗ ಗಿಲ್ಲಿ ಫ್ಯಾನ್ಸ್ಗೆ ಮಾತ್ರವಲ್ಲ, ಸಾಮಾನ್ಯ ಜನರಿಗೂ ಕೂಡ ಸ್ವಲ್ಪ ಉರಿ ತರಿಸಿದೆ. ಇವತ್ತಿನ ವಿಡಿಯೋದಲ್ಲಿ ಈ ದೋಸ್ತಿ ಕುಸ್ತಿ ಕತೆ ಏನಪ್ಪ ಅಂತ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ಪ್ರಿಯ ವೀಕ್ಷಕರೇ, ಕಾವ್ಯ ಶೈವ ಅವರು ಮೊನ್ನೆ ನಡೆದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಗಿಲ್ಲಿ ನಟರಾಜ್ ಅವರನ್ನೇ ನಾಮಿನೇಟ್ ಮಾಡಿಬಿಟ್ರು. ಅದಕ್ಕೆ ಅವರು ಕೊಟ್ಟಿರುವಂಥ ಕಾರಣ ಕೇಳಿದರೆ ಯಾರಿಗಾದರೂ ಅಚ್ಚರಿ ಆಗುತ್ತೆ. ಗಿಲ್ಲಿ ನನ್ನ ಆಟಕ್ಕೆ ಏಣಿಯೂ ಹೌದು, ಹಾವೂ ಹೌದು ಅಂತ ಕಾವ್ಯ ಹೇಳಿದ್ದಾರೆ. ಅಂದರೆ ಅವರ ಸ್ನೇಹ ಆಟಕ್ಕೆ ಹೆಲ್ಪ್ ಮಾಡುತ್ತೆ, ಅದೇ ಹೊತ್ತಿಗೆ ಆಟಕ್ಕೆ ಅಡ್ಡ ಬರುತ್ತೆ ಅನ್ನೋದು ಕಾವ್ಯವಾದ. ಆದರೆ ಜನ ಹೇಳ್ತಿರೋದು ಒಂದೇ ಒಂದು, ಯಾವಾಗಲೂ ಬೆನ್ನ ಹಿಂದೆ ಇರೋ ಗಿಲ್ಲಿಗೆ ಈ ರೀತಿ ಬೆನ್ನಿಗೆ ಚೂರಿ ಹಾಕೋದು ಸರಿನಾ ಅಂತ. ಗಿಲ್ಲಿಗೆ ಇದು ದೊಡ್ಡ ಶಾಕ್ ಕೊಟ್ಟಿದೆ. ಕಾವ್ಯ ನನ್ನನ್ನು ಇಷ್ಟು ಲಘುವಾಗಿ ತಗೊಳ್ಕೊಳ್ತಾರ ಅಂತ ಅವರು ಒಳಗೊಳಗೆ ಕುಗ್ಗಿ ಹೋಗಿದ್ದಾರೆ. ಈ ವಿಷಯ ಹೊರಗೆ ಬಂದಿದ್ದೇ ತಡ ಗಿಲ್ಲಿ ನಟನ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಕಾವ್ಯ ವಿರುದ್ಧ ಯುದ್ಧ ಸಾರಿದ್ದಾರೆ. ಗಿಲ್ಲಿ ಶ್ರಮಪಟ್ಟು ಈ ಹಂತಕ್ಕೆ ಬಂದಿರೋ ನಟ, ಅವರಿಗೆ ಅವರದ್ದೇ ಆದ ಗೌರವ ಇದೆ, ಅವರನ್ನು ಟೂಲ್ ತರಹ ಯೂಸ್ ಮಾಡ್ಕೊಳ್ಳೋಕೆ ನೋಡಬೇಡಿ ಅಂತ ಫ್ಯಾನ್ಸ್ ವಾರ್ನಿಂಗ್ ಕೊಡ್ತಿದ್ದಾರೆ. ಅದರಲ್ಲೂ ಕೂಡ ಆ ಸೀಕ್ರೆಟ್ ಟಾಸ್ಕ್ ಸಮಯದಲ್ಲಿ ಗಿಲ್ಲಿ ಅತ್ತಿದ್ದನ್ನು ನೋಡಿ ಜನರಿಗೆ ಬಹಳ ಬೇಜಾರಾಗಿದೆ. ನಾನು ನಿನ್ನನ್ನು ಎಷ್ಟು ನಂಬಿದ್ದೆ, ಆದರೆ ನೀನು ನನ್ನನ್ನು ನಾಮಿನೇಟ್ ಮಾಡಿದೆ ಅಲ್ವಾ ಅನ್ನೋ ಗಿಲ್ಲಿಯ ಮೌನ ಈಗ ಅವರ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಮನೆಯೊಳಗೆ ನಡೆಯೋದು ನೋಡಿದರೆ ಕಾವ್ಯ ಅವರು ಗಿಲ್ಲಿಗಿಂತ ಹೆಚ್ಚಾಗಿ ಬೇರೆಯವರ ಜೊತೆ ಚೆನ್ನಾಗಿ ಇರೋಕೆ ನೋಡ್ತಿದ್ದಾರೆ. ಆದರೆ ಗಿಲ್ಲಿಯನ್ನು ಮಾತ್ರ ಸೈಡ್ ಟ್ರ್ಯಾಕ್ ಮಾಡ್ತಿದ್ದಾರೆ ಅನ್ನೋದು ಇತ್ತೀಚಿನ ಎಪಿಸೋಡ್ಗಳಲ್ಲಿ ಕಾಣಿಸ್ತಾ ಇದೆ. ಗಿಲ್ಲಿ ಅಷ್ಟೊಂದು ಕಾಳಜಿ ತೋರಿಸಿದ್ರು ಕಾವ್ಯ ಅದನ್ನು ಓವರ್ ಅಟೆಕ್ಷನ್ ಅಂತ ಕರೀತಿದ್ದಾರೆ. ಇದು ಗಿಲ್ಲಿ ಅಭಿಮಾನಿಗಳಿಗೆ ಇನ್ನಷ್ಟು ಕೋಪ ತರಿಸಿದೆ. ಒಬ್ಬ ವ್ಯಕ್ತಿ ಪ್ರೀತಿಯಿಂದ ಇದ್ದರೆ ಅದನ್ನು ತಮಾಷೆ ಮಾಡೋದಾ ಅನ್ನೋದು ಈಗಿರೋ ದೊಡ್ಡ ಪ್ರಶ್ನೆ. ಈ ಗಲಾಟೆ ಸದ್ಯಕ್ಕೆ ಮುಗಿಯೋ ತರಹ ಕಾಣಿಸ್ತಾ ಇಲ್ಲ. ಕೊನೆಯದಾಗಿ ಹೇಳಬೇಕಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹ ಅನ್ನೋದು ವೋಟಿಂಗ್ ಆಗಿ ಮಾತ್ರನಾ ಅಥವಾ ನಿಜವಾಗಿಯೂ ಕೂಡ ಇತ್ತ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ಗಿಲ್ಲಿ ನಟನ ಅಭಿಮಾನಿಗಳು ಮಾತ್ರ ಕಾವ್ಯಗೆ ಈ ಸಲ ಸರಿಯಾಗಿ ಪಾಠ ಕಲಿಸಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಕಾವ್ಯ ಮಾಡಿರೋದು ಸರಿನಾ, ಗಿಲ್ಲಿಗೆ ಅನ್ಯಾಯ ಆಗಿದೆಯಾ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಪಕ್ಕಾ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಬಟನ್ ಒತ್ತಿ, ಶೇರ್ ಮಾಡಿ. ಬಿಗ್ ಬಾಸ್ನ ಎಲ್ಲ ಅಪ್ಡೇಟ್ಸ್ ಫಸ್ಟ್ ನಿಮಗೆ ಸಿಗಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.